ನಮ್ಮ ಕಮಿಷನರ್ ಅವರು ಡೀಟೇಲಾಗಿ ಹೇಳ್ಬಿಟ್ಟಿದ್ದಾರೆ. ಮನೆ ಮನೆ ಪೊಲೀಸ್ ಬರೋದು, ಯಾತಿಗೆ ಬರ್ತಾರೆ, ಏನು ಅಚೀವ್ ಮಾಡಬೇಕು ಅದರಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. 2010 ಐ ವಾಸ್ ಸರ್ವಿಂಗ್ ಕರ್ನಾಟಕ ಸೆಕ್ಯೂರಿಟಿ ಅಸೋಸಿಯೇಷನ್ ಆಸ್ ಅ ಸೆಕ್ರೆಟರಿ. ಸೊ ಆ ಟೈಮಲ್ಲಿ ನನಗೆ ಪೊಲೀಸ್ ಜೊತೆ ಒಂದು ಸ್ವಲ್ಪ ಸಂಪರ್ಕ ಬೆಳೀತು. ವಿ ಹ್ಯಾವ್ ಟು ವರ್ಕ್ ವೆರಿ ಕ್ಲೋಸ್ಲಿ ವಿತ್ ಅವರ್ ಪೊಲೀಸ್ ಸ್ಟೇಷನ್, ನಮ್ಮ ಕಮಿಷನರ್ ಆಫೀಸ್ ಇನ್ ಬ್ಯಾಂಗ್ಳೂರ್ ಆಸ್ ವೆಲ್ ಆಸ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಜೊತೆ ನಮ್ಮ ಸಂಪರ್ಕ ತುಂಬ ಕ್ಲೋಸಾಗಿ ಬೆಳೀತು. ಆವಾಗ ನನಗೆ ಒಂದು ಗೋಚರವಾಯಿತು, ಪೊಲೀಸ್ ಕೆಲಸ ಎಷ್ಟು ಕಷ್ಟ ಅನ್ನೋದು. ಅದನ್ನು ಆ ಅರಿವನ್ನು ನಮ್ಮ ಜನಕ್ಕೆ ನಾವು ತರಬೇಕು. ಅದನ್ನು ಸೊಸೈಟಿಲಿ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಏನೋ ಒಂದು ಪರ್ಸೆಪ್ಷನ್ ಇರುತ್ತೆ. ಐ ಆಮ್ ನೋ ಎಕ್ಸೆಪ್ಷನ್ ಟು ದಟ್. ನನಗೂ ಏನೋ ಒಂದು ಐಡಿಯಾ ಇತ್ತು ಪೊಲೀಸ್ ಅಂತಂದ್ರೆ ಏನು ಅಂತ. ಬಟ್ ಅದನ್ನು ಒಂದು ನೀವು ವರ್ಕ್ ಕ್ಲೋಸ್ಲಿ ವಿತ್ ದೆಮ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಏನು ಅವ್ರ ಕಷ್ಟ ದುಃಖ ಸುಖಗಳು ಏನಿರುತ್ತೆ ಅನ್ನೋದು ನನಗೆ ಅಲ್ಲೇ ಅರ್ಥ ಆಯಿತು. ನೀವು ಮಾಡೋ ಕೆಲಸ ಬಹಳ ಕಷ್ಟದ ಕೆಲಸ, ಪರಿಶ್ರಮ. ಯಾರು ಜೊತೆಗೆ ನಿಮ್ಮ ಜೊತೆ ಇದ್ದವ್ರಿಗೆ ದಿನ ಬೆಳಗಿನ ಸಾಯಂಕಾಲ ತನಕ ಪೊಲೀಸ್ ಮಾಡೋ ಕೆಲಸ ನೋಡಿಬಿಟ್ರೆ ಅದು ಹ್ಯಾಟ್ಸ್ ಆಫ್ ಟು ಯು ಫಾರ್ ಯುವರ್ ಗವರ್ಮೆಂಟ್ ಸರ್ವಿಸ್. ನಮ್ಮ ಸೊಸೈಟಿನಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನೀವು ಯು ವಿಲ್ ಹ್ಯಾವ್ ಟು ಡೀಲ್ ವಿತ್ ದ ಕೆಟ್ಟವರು ಆಲ್ ದ ಟೈಮ್. ನೆಫೇರಿಯಸ್ ಆ್ಯಕ್ಟಿವಿಟೀಸು ಅದು ಇದು ಅದನ್ನೆಲ್ಲನೂ ಎವ್ರಿ ಡೇ ಬೆಳಗಿನ ಸಾಯಂಕಾಲ ತನಕ ಅಂಥ ಜನ ಜೊತೆ ನೀವು ಬೆಳಗಿಂದ ಸಾಯಂಕಾಲ ತನಕ ಡೀಲ್ ಮಾಡೋದು. ನಮ್ಮ ವಾಟ್ ಎವರ್ ದಟ್ ಹ್ಯಾಪನ್ ಇನ್ ರೀಸೆಂಟ್ ಕೇಸ್ ವಾಟ್ ಎವರ್ ಇಟ್ ಇಸ್, ಅದಕ್ಕೆಲ್ಲ ನಮಗೆ ಎಷ್ಟು ನೀವು ಯುವರ್ ಕಾಂಟ್ರಿಬ್ಯೂಷನ್ ಎಷ್ಟು ಯಾವ ಥರ ಇರುತ್ತೆ ಅಂತಂದರೆ ಸಮ್ಟೈಮ್ಸ್ ಎಷ್ಟು ಮಾಡಿದ್ರು ನಿಮ್ಮದು ಅದು ಜನಕ್ಕೆ ಸಂತೋಷ ಟು ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟ ಇದೆ. ಸೊ ದೇರ್ಫೋರ್ ದಿಸ್ ಪ್ರೋಗ್ರಾಮ್ ನೀವು ಮನೆಗೆ ಬಂದು ಎಲ್ಲರೂ ಒಂದು ಫ್ರೆಂಡ್ಲಿ ರೀತಿಯಲ್ಲಿ ನೀವು ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ I think this is one of the best programs that police have initiated of late. I think that's, this should really be an icebreaker antaralla aa thara between the society and the civilians and the police department answer ನನಗೆ. ಇದರ ಆಬ್ಜೆಕ್ಟಿವ್ ಏನು ಆ್ಯಂಡ್ ಏನು ಅಚೀವ್ ಏನು ಮಾಡಬೇಕು ಅನ್ನೋದನ್ನು ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಈಗ 250 ಜನಕ್ಕೆ ಒಬ್ಬರು ಪೊಲೀಸ್ ಮೆನ್ನ ನೀವು ನಾಮಿನೇಟ್ ಮಾಡ್ತಾ ಇದ್ದೀರಾ. ನಿಮಗೆ 250 ಜನದ ಹೆಸರು ತಿಳ್ಕೊಳ್ಳೋಕೆ ಕಷ್ಟ ಇರ್ಬೋದು. ಬಟ್ ಆ 250 ಮನೆಗಳಲ್ಲಿ ಯಾವ ಪೊಲೀಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೈ ಹೌಸ್ ಅಂತ ಅವ್ರ ಬಾಯಲ್ಲಿ ಬಂದುಬಿಟ್ರೆ ಐ ಥಿಂಕ್ ದಿಸ್ ಆಫೀಸ್ ಸಕ್ಸಸ್ಫುಲ್. ಅಷ್ಟು ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ದಿಸ್ ಇನಿಷಿಯೇಷನ್ ವಿಲ್ ಬಿ ಎ ಗ್ರ್ಯಾಂಡ್ ಸಕ್ಸಸ್. ಇನ್ನೊಂದು ಪರ್ಸೆಪ್ಷನ್ ಇದೆ, ಪೊಲೀಸ್ ಮನೆಗೆ ಬಂದ ತಕ್ಷಣ ಅಕ್ಕಪಕ್ಕದವರೆಲ್ಲ ಬಂದ್ಬಿಡ್ತಾರೆ, ಏನಾಯ್ತು ಇರ್ಬಲ್ಲಿ, ಏನಾಯ್ತು ಹಾಗೂ ಇದು ಇರ್ಬಲ್ಲಿ ಅಂತ. ಬಟ್ ಅದನ್ನು ಐ ಥಿಂಕ್ ದಿಸ್ ಪ್ರೋಗ್ರಾಮ್ ಕ್ಯಾನ್ ಯೂಟಿಲೈಸ್ ಇಟ್ ಆ್ಯಂಡ್ ಆಲ್ಸೋ ಗಿವ್ ದಮ್ ಎ ಪಾಸಿಟಿವ್ ಇಂಟೆಂಟ್ ಟು ದಿಸ್ ಪ್ರೋಗ್ರಾಮ್. ಸೊ ಅದರಿಂದ ಪೊಲೀಸ್ ಮನೆಗೆ ಬರೋದು ಹೋಗೋದು ಮಾಡ್ತಿದ್ರೆ ಐ ಥಿಂಕ್ ಲಾ ಆ್ಯಂಡ್ ಆರ್ಡರ್ ಇನ್ನೂ ಜನ ಅರ್ಥ ಮಾಡ್ಕೊತಾರೆ. ಹಾಫ್ ದ ಟೈಮ್ ನಮ್ಮ ಸೊಸೈಟಿನಲ್ಲಿ ಜನಕ್ಕೆ ಲಾ ಆ್ಯಂಡ್ ಆರ್ಡರ್ ಅರ್ಥ ಮಾಡ್ಕೊಂಡಿರಲ್ಲ. ಐ ಥಿಂಕ್ ಅದನ್ನು ಅರ್ಥ ಮಾಡಿಸಿದ್ರೆ ಮೋರಲೆಸ್ ಯಾವುದು ರೈಟು ಯಾವುದು ರಾಂಗ್ ಅನ್ನೋದು ಜನಕ್ಕೂ ಅರ್ಥವಾಗುತ್ತೆ. ದೇ ವಿಲ್ ಆಲ್ಸೋ ಟೇಕ್ ದ ರೈಟ್ ಪಾತ್ ಆಫ್ ಲೈಫ್ ಅಂತ ಅನ್ಕೋತೀನಿ. ಸೊ ಐ ವಿಶ್ ದಿ ಮೈಸೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ ದಿ ಬೆಸ್ಟ್ ದಿಸ್ ಇನಿಷಿಯೇಟಿವ್. ಆ್ಯಂಡ್ ಈ ಮೂಲಕ ನಾನು ಹೇಳೋದೇನೆಂದರೆ ನಮ್ಮ ಜನಕ್ಕೆ ಪ್ಲೀಸ್ ವೆಲ್ಕಮ್ ದ ಪೊಲೀಸ್ ಅಟ್ ಯುವರ್ ಡೋರ್ ಸ್ಟೆಪ್ಸ್. ಆಸ್ ಐ ಸೆಡ್ ಅರ್ಲಿಯರ್, ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿ ಪೊಲೀಸ್ ಜೊತೆಗೆ. ಆವಾಗ ಅವರು ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಸಣ್ಣ ಪುಟ್ಟ ತೊಂದರೆಗಳು ಅಲ್ಲಿ ಇಲ್ಲಿ ಆಗ್ತಿದ್ದಾಗ ಇಫ್ ಯು ನೋ ದ ಪೊಲೀಸ್ ಆ್ಯಂಡ್ ದ ಹೋಲ್ ರೋಡ್ ಎವ್ರಿಬಡಿ ಗೆಟ್ಸ್ ಟು ನೋ ದ ಪೊಲೀಸ್ ಬೆಟರ್ ಅಂತಂದರೆ ಈ ರಿಲೇಷನ್ಶಿಪ್ ಇದೆಯಲ್ಲ, ದಿ ಸಿವಿಲಿಯನ್ಸ್, ದ ಸೊಸೈಟಿ ಆ್ಯಂಡ್ ದ ಪೊಲೀಸ್ ರಿಲೇಷನ್ಶಿಪ್ ಈಸ್ ಸ್ಟ್ರಾಂಗರ್ ಅಂತಂದರೆ ಈ ಕಳ್ಳರು ಕಾಕರು ಯಾರಿಗೂ ಜಾಸ್ತಿ ಸ್ಕೋಪ್ ಇರಲ್ಲ ಟು ಆಪರೇಟ್. ದಟ್ ಈಸ್ ಫಾರ್ ಶ್ಯೂರ್. ಸೊ ಅದರಿಂದ ದಿಸ್ ಇಸ್ ಎ ಗ್ರೇಟ್ ಪ್ರೋಗ್ರಾಮ್ ಆ್ಯಂಡ್ ಐ ವಿಶ್ ಅವರ್ ಸೊಸೈಟಿ, ಆಲ್ ದ ಮೆಂಬರ್ಸ್ ಆಫ್ ಅವರ್ ಸೊಸೈಟಿ ಹೋಲ್ ಹಾರ್ಟೆಡ್ಲಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಲೆಟ್ ದೆಮ್ ಹ್ಯಾವ್ ಎ ನ್ಯೂ ವಿಷನ್ ಆ್ಯಂಡ್ ಆಲ್ಸೋ ಎ ನ್ಯೂ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ದ ಪೊಲೀಸ್ ಮೆನ್ ಹೂ ವರ್ಕ್ ವೆರಿ ಹಾರ್ಡ್. ಥ್ಯಾಂಕ್ ಯು. ನಮ್ಮ ಕಮಿಷನರ್ ಅವರು ಡೀಟೇಲಾಗಿ ಹೇಳ್ಬಿಟ್ಟಿದ್ದಾರೆ. ಮನೆ ಮನೆ
ಪೊಲೀಸ್ ಬರೋದು, ಯಾತಿಗೆ ಬರ್ತಾರೆ, ಏನು ಅಚೀವ್ ಮಾಡಬೇಕು ಅದರಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. 2010 ಐ ವಾಸ್ ಸರ್ವಿಂಗ್ ಕರ್ನಾಟಕ ಸೆಕ್ಯೂರಿಟಿ ಅಸೋಸಿಯೇಷನ್ ಆಸ್ ಅ ಸೆಕ್ರೆಟರಿ. ಸೊ ಆ ಟೈಮಲ್ಲಿ ನನಗೆ ಪೊಲೀಸ್ ಜೊತೆ ಒಂದು ಸ್ವಲ್ಪ ಸಂಪರ್ಕ ಬೆಳೀತು. ವಿ ಹ್ಯಾವ್ ಟು ವರ್ಕ್ ವೆರಿ ಕ್ಲೋಸ್ಲಿ ವಿತ್ ಅವರ್ ಪೊಲೀಸ್ ಸ್ಟೇಷನ್, ನಮ್ಮ ಕಮಿಷನರ್ ಆಫೀಸ್ ಇನ್ ಬ್ಯಾಂಗ್ಳೂರ್ ಆಸ್ ವೆಲ್ ಆಸ್ ಕಮಲ್ನಾಥ್ ಪೊಲೀಸ್ ಸ್ಟೇಷನ್ ಜೊತೆ ನಮ್ಮ ಸಂಪರ್ಕ ತುಂಬ ಕ್ಲೋಸಾಗಿ ಬೆಳೀತು. ಆವಾಗ ನನಗೆ ಒಂದು ಗೋಚರವಾಯಿತು, ಪೊಲೀಸ್ ಕೆಲಸ ಎಷ್ಟು ಕಷ್ಟ ಅನ್ನೋದು. ಅದನ್ನು ಆ ಅರಿವನ್ನು ನಮ್ಮ ಜನಕ್ಕೆ ನಾವು ತರಬೇಕು. ಅದನ್ನು ಸೊಸೈಟಿಲಿ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಏನೋ ಒಂದು ಪರ್ಸೆಪ್ಷನ್ ಇರುತ್ತೆ. ನಾನು ನೋ ಎಕ್ಸೆಪ್ಷನ್ ಟು ದಟ್. ನನಗೂ ಏನೋ ಒಂದು ಐಡಿಯಾ ಇತ್ತು ಪೊಲೀಸ್ ಅಂತಂದರೆ ಏನಿಲ್ಲ. ಬಟ್ ಅದನ್ನು ಒಂದು ನೀವು ವರ್ಕ್ ಕ್ಲೋಸ್ಲಿ ವಿತ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಏನು ಅವ್ರ ಕಷ್ಟ, ದುಃಖ, ಸುಖ ಏನಿರುತ್ತೆ ಅನ್ನೋದು ನನಗೆ ಅಲ್ಲೇ ಅರ್ಥ ಆಯಿತು. ನೀವು ಮಾಡೋ ಕೆಲಸ ಬಹಳ ಕಷ್ಟದ ಕೆಲಸ, ನಡೆಸುವಷ್ಟು. ಯಾರು ಜೊತೆಗೆ ನಿಮ್ಮ ಜೊತೆ ಇದ್ದವ್ರಿಗೆ ದಿನ ಬೆಳಗಿನ ಸಾಯಂಕಾಲ ತನಕ ಪೊಲೀಸ್ ಮಾಡೋ ಕೆಲಸ ನೋಡಿಬಿಟ್ರೆ ಅದು ಹ್ಯಾಟ್ಸ್ ಆಫ್ ಟು ಯು ಫಾರ್ ಯುವರ್ ವುಮೆನ್ ಸರ್ವಿಸ್. ನಮ್ಮ ಸೊಸೈಟಿನಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನೀವು ಯು ವಿಲ್ ಹ್ಯಾವ್ ಟು ಡೀಲ್ ವಿತ್ ದ ಕೆಟ್ಟವರು ಆಲ್ ದ ಟೈಮ್. ನೆಫೇರಿಯಸ್ ಆ್ಯಕ್ಟಿವಿಟೀಸು ಅದು ಇದು ಅದನ್ನೆಲ್ಲರೂ ಎವ್ರಿ ಡೇ ಬೆಳಗಿನ ಸಾಯಂಕಾಲ ತನಕ ಅಂಥ ಜನ ಜೊತೆ ನೀವು ಬೆಳಗಿಂದ ಸಾಯಂಕಾಲ ತನಕ ಡೀಲ್ ಮಾಡೋದು. ನಮ್ಮ ವಾಟ್ ಎವರ್ ದಟ್ ಹ್ಯಾಪನ್ ಇನ್ ರೀಸೆಂಟ್ ಕೇಸ್ ವಾಟ್ ಎವರ್ ಇಟ್ ಇಸ್, ಅದಕ್ಕೆಲ್ಲ ಎಷ್ಟು ನೀವು ಯುವರ್ ಕಾಂಟ್ರಿಬ್ಯೂಷನ್ ಎಷ್ಟು ಯಾವ ಥರ ಇರುತ್ತೆ ಅಂತಂದರೆ ಸಮ್ಟೈಮ್ಸ್ ಎಷ್ಟು ಮಾಡಿದ್ರು ನಿಮ್ಮದು ಅದು ಜನಕ್ಕೆ ಸಂತೋಷ ಟು ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟ ಇದೆ. ಸೊ ದೇರ್ಫೋರ್ ದಿಸ್ ಪ್ರೋಗ್ರಾಮ್ ನೀವು ಮನೆಗೆ ಬಂದು ಎಲ್ಲರೂ ಒಂದು ಫ್ರೆಂಡ್ಲಿ ರೀತಿಯಲ್ಲಿ ನೀವು ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ I think this is one of the best programs that police have initiated of late. I think that's, this should really be an icebreaker antaralla aa thara between the society and the civilians and the police department answer ನನಗೆ. ಇದರ ಆಬ್ಜೆಕ್ಟಿವ್ ಏನು ಆ್ಯಂಡ್ ಏನು ಅಚೀವ್ ಏನು ಮಾಡಬೇಕು ಅನ್ನೋದನ್ನು ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಈಗ 250 ಜನಕ್ಕೆ ಒಬ್ಬರು ಪೊಲೀಸ್ಮೆನ್ನ ನೀವು ನಾಮಿನೇಟ್ ಮಾಡ್ತಾ ಇದ್ದೀರಾ. ನಿಮಗೆ 250 ಜನದ ಹೆಸರು ತಿಳ್ಕೊಳ್ಳೋಕೆ ಕಷ್ಟ ಇರ್ಬೋದು. ಬಟ್ ಆ 250 ಮನೆಗಳಲ್ಲಿ ಯಾವ ಪೊಲೀಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೈ ಹೌಸ್ ಅಂತ ಅವ್ರ ಬಾಯಲ್ಲಿ ಬಂದುಬಿಟ್ರೆ ಐ ಥಿಂಕ್ ದಿಸ್ ಆಫೀಸ್ ಸಕ್ಸಸ್ಫುಲ್. ಅಷ್ಟು ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ದಿಸ್ ಇನಿಷಿಯೇಷನ್ ವಿಲ್ ಬಿ ಎ ಗ್ರ್ಯಾಂಡ್ ಸಕ್ಸಸ್. ಇನ್ನೊಂದು ಪರ್ಸೆಪ್ಷನ್ ಇದೆ, ಪೊಲೀಸ್ ಮನೆಗೆ ಬಂದ ತಕ್ಷಣ ಅಕ್ಕಪಕ್ಕದವರೆಲ್ಲ ಬಂದ್ಬಿಡ್ತಾರೆ, ಏನಾಯ್ತು ಹಾಗೂ ಇದು ಇರ್ಬಲ್ಲಿ. ಬಟ್ ಅದನ್ನು ಐ ಥಿಂಕ್ ದಿಸ್ ಪ್ರೋಗ್ರಾಮ್ ಕ್ಯಾನ್ ನ್ಯೂಟ್ರಲೈಸ್ ಇಟ್ ಆ್ಯಂಡ್ ಆಲ್ಸೋ ಗಿವ್ ದಮ್ ಎ ಪಾಸಿಟಿವ್ ಇಂಟೆಂಟ್ ಟು ದಿಸ್ ಪ್ರೋಗ್ರಾಮ್. ಸೊ ಅದರಿಂದ ಪೊಲೀಸ್ ಮನೆಗೆ ಬರೋದು ಹೋಗೋದು ಮಾಡ್ತಿದ್ರೆ ಐ ಥಿಂಕ್ ಲಾ ಆ್ಯಂಡ್ ಆರ್ಡರ್ ಇನ್ನೂ ಜನ ಅರ್ಥ ಮಾಡ್ಕೊತಾರೆ. ಹಾಫ್ ದ ಟೈಮ್ ನಮ್ಮ ಸೊಸೈಟಿನಲ್ಲಿ ಜನಕ್ಕೆ ಲಾ ಆ್ಯಂಡ್ ಆರ್ಡರ್ ಅರ್ಥ ಮಾಡ್ಕೊಂಡಿರಲ್ಲ. ಐ ಥಿಂಕ್ ಅದನ್ನು ಅರ್ಥ ಮಾಡಿಸಿದ್ರೆ ಮೋರಲೆಸ್ ಯಾವುದು ರೈಟು ಯಾವುದು ರಾಂಗ್ ಅನ್ನೋದು ಜನಕ್ಕೂ ಅರ್ಥವಾಗುತ್ತೆ. ದೇ ವಿಲ್ ಆಲ್ಸೋ ಟೇಕ್ ದ ರೈಟ್ ಪಾತ್ ಆಫ್ ಲೈಫ್ ಅಂತ ಅನ್ಕೋತೀನಿ. ಸೊ ಐ ವಿಶ್ ದಿ ಮೈಸೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ ದಿ ಬೆಸ್ಟ್ ದಿಸ್ ಇನಿಷಿಯೇಟಿವ್. ಆ್ಯಂಡ್ ಈ ಮೂಲಕ ನಾನು ಹೇಳೋದೇನಂತಂದರೆ ನಮ್ಮ ಜನಕ್ಕೆ ಪ್ಲೀಸ್ ವೆಲ್ಕಮ್ ದ ಪೊಲೀಸ್ ಅಟ್ ಯುವರ್ ಡೋರ್ ಸ್ಟೆಪ್ಸ್. ಆಸ್ ಐ ಸೆಡ್ ಅರ್ಲಿಯರ್, ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡಿ ಪೊಲೀಸ್ ಜೊತೆಗೆ. ಆವಾಗ ಅವರು ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಸಣ್ಣ ಪುಟ್ಟ ತೊಂದರೆಗಳು ಅಲ್ಲಿ ಇಲ್ಲಿ ಆಗ್ತಿದ್ದಾಗ ಇಫ್ ಯು ನೋ ದ ಪೊಲೀಸ್ ಆ್ಯಂಡ್ ದೆನ್ ದ ಹೋಲ್ ರೋಡ್ ಎವ್ರಿಬಡಿ ಗೆಟ್ಸ್ ಟು ನೋ ದ ಪೊಲೀಸ್ ಬೆಟರ್ ಅಂತಂದರೆ ಈ ರಿಲೇಷನ್ಶಿಪ್ ಇದೆಯಲ್ಲ, ದಿ ಸಿವಿಲಿಯನ್ಸ್, ದ ಸೊಸೈಟಿ ಆ್ಯಂಡ್ ದ ಪೊಲೀಸ್ ರಿಲೇಷನ್ಶಿಪ್ ಈಸ್ ಸ್ಟ್ರಾಂಗರ್ ಅಂತಂದರೆ ಈ ಕಳ್ಳರು ಕಾಕರು ಯಾರಿಗೂ ಜಾಸ್ತಿ ಸ್ಕೋಪ್ ಇರಲ್ಲ ಟು ಆಪರೇಟ್. ದಟ್ ಈಸ್ ಫಾರ್ ಶೋರ್. ಸೊ ಅದರಿಂದ ದಿಸ್ ಇಸ್ ಎ ಗ್ರೇಟ್ ಪ್ರೋಗ್ರಾಮ್ ಆ್ಯಂಡ್ ಐ ವಿಶ್ ಅವರ್ ಸೊಸೈಟಿ, ಆಲ್ ದ ಮೆಂಬರ್ಸ್ ಆಫ್ ಅವರ್ ಸೊಸೈಟಿ ಹೋಲ್ ಹಾರ್ಟೆಡ್ಲಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಲೆಟ್ ದೆಮ್ ಹ್ಯಾವ್ ಎ ನ್ಯೂ ವಿಷನ್ ಆ್ಯಂಡ್ ಆಲ್ಸೋ ಎ ಗುಡ್ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ದ policemen who work very hard. Thank you.